श्रीमत्परमगम्भीरं साद्वादामोघलाञ्छनं श्रीयात्रैलोक्यनाथस्य शासनं दिनशासनं मोक्षमार्गस्य नेतारं वेतारं कर्मभूषितं ज्ञातारं विश्वतत्त्वानां वन्दे गुरुरत्नत्रयम् कामेमि सर्वजीवाणं सर्वे जीवा गमन्तु मे मित्तिमे सर्वभूयेषु वैरं मज्जं न केणवे। ಶಾಂತಿನಾಥ ಜಿನ ಮಂದಿರದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಅದರ ಒಂದು ಸುಸಂದರ್ಭದಲ್ಲಿ ಜೊತೆಗೆ ದಶಲಕ್ಷಣ ಪರ್ವದ ಕೊನೆಯ ಕ್ಷಮಾವಣಿ ಪರ್ವವನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಕ್ಷಮಾವಣಿ ಪರ್ವ ಜೀವನ ಪೂರ್ತಿನೂ ಆಚರಣೆ ಮಾಡ್ತಕ್ಕಂತಹ ಪರ್ವ ಇದೆ. ಈಗ ಒಂದು ಗಾಯ ಹೇಳದ್ನಲ್ಲ, ಕಾಮೇಮಿ ಸೌವ ಜೀವಾಣಂ ಸವ್ವೇ ಜೀವ ಖಮಂತು ಮೇ. ಈ ಗಾಹೆ ಎಲ್ಲಿ ಬರ್ದಿದೆ? एक गाथा आती है आज से 2000 साल पहले मूलाचार ग्रंथ लिखा था आचार्य ने. तो ಮೂಲಾಚಾರ ಗ್ರಂಥದಲ್ಲಿ ಮುನಿಗಳು ಸಮಾಧಿ ಮರಣ ತಗೊಳ್ಳುವಾಗ ಈ ಗಾಹೆ ಬರುತ್ತೆ. समझ में आ रहा है ना? तो जब समाधि मरण लेते हैं उस समय की ये गाथा है, तो समझो कितना महत्वपूर्ण ये विषय है. ಅದೇ ತರ ಕ್ಷಮಾವಣಿ ದಿನ ನಾವು ಮಿಚ್ಛಾಮಿ ದುಕ್ಕಡಂ ಅಂತೀವಿ. ಮಿಚ್ಛಾಮಿ ದುಕ್ಕಡಂ ಇದೆಲ್ಲಿ ಬರುತ್ತೆ? ಈ ಕಹಾಂ ಲಿಖಾ ಮಿಚ್ಛಾಮಿ ದುಕ್ಕಡಂ ಎಲ್ಲಿ ಬರ್ತಿದೆ ಇದು? ये आता है प्रतिक्रमण पाठ में. ಮಿಥ್ಯಾ ಮೇ ದುಷ್ಕೃತಂ, ನನ್ನ ಎಲ್ಲ ದುಷ್ಕೃತ್ಯಗಳು ಮಿಥ್ಯಾ ಆಗಲಿ. मिथ्या में दुक्कड़म, मेरे सारे दुष्कृत मिथ्या हो, इसका अर्थ होता है. तो ವಾಸ್ತವಿಕವಾಗಂತೂ ಪ್ರತಿಕ್ರಮಣ ಪ್ರತಿದಿನ ಮಾಡುವಂತ ವಿಷಯ ಇದೆ. ಮುನಿಗಳ ಜೀವನದಲ್ಲಂತೂ 5-6 ಪ್ರತಿಕ್ರಮಣ ಇರುತ್ತೆ. ದೈವಸಿಕ, ರಾತ್ರಿಕ್ ಪ್ರತಿಕ್ರಮಣ, ಪಾಕ್ಷಿಕ ಪ್ರತಿಕ್ರಮಣ, मासिक प्रतिक्रमण, सांवत्सरिक प्रतिक्रमण, वार्षिक प्रतिक्रमण, फिर युग प्रतिक्रमण, है ना? ऐसे प्रतिक्रमण होते हैं. तो प्रतिक्रमण ಅಂತೂ ಪ್ರತಿದಿನ ಕನಿಷ್ಠ 2 ಬಾರಿ ಮಾಡ್ತಾರೆ. तो उत्तम क्षमा मिच्छामि दुक्कडम ಮುನಿಗಳಂತೂ ಪ್ರತಿದಿನ 2 ಸಲ ಹೇಳ್ತಾ ಇದ್ದಾರೆ. ಶ್ರಾವಕ प्रतिक्रमण ಕೂಡ ऐसा कहा जाता है कि ಗೌತಮ ಗಣಧರರು ಶ್ರಾವಕ ಪ್ರತಿಕ್ರಮಣವನ್ನು ಬರೆದಿದ್ರು ಅಂತ. ಶ್ರಾವಕ ಪ್ರತಿಕ್ರಮಣದಲ್ಲೂ ಬರುತ್ತೆ ಮಿಚ್ಛಾಮಿ ದುಕ್ಕಡಂ. ಶ್ರಾವಕ ಕೂಡ ಪ್ರತಿದಿನ ಕನಿಷ್ಠ 1 ಬಾರಿ ಮಿಚ್ಛಾಮಿ ದುಕ್ಕಡಂ ಹೇಳಬೇಕಿದೆ. ಅರ್ಥ ಆಗ್ತಿದೆಯಲ್ಲ? ಕ್ಷಮಾವಣಿ ವಾಸ್ತವಿಕವಾಗಿ ಅಲ್ಲಿಂದ ಬಂದಿದೆ. ಯಾವ ನನ್ನ ದುಷ್ಕೃತ್ಯಗಳಿದೆ ಅದರ ಬಗ್ಗೆ ಪಶ್ಚಾತ್ತಾಪ ವ್ಯಕ್ತ ಮಾಡೋದೇ ಕ್ಷಮಾವಣೆ ಇದೆ. ಆದ್ರೆ ಪ್ರತಿ ಶ್ರಾವಕ ಸ್ವಲ್ಪ ಪ್ರತಿಕ್ರಮಣ ಮಾಡಿದ್ರು ಶ್ರಾವಕ ಅಂತೂ ಪ್ರತಿಕ್ರಮಣ ಮಾಡೋದಿಲ್ಲ. थोड़ा श्वेतांबर समाज में अभी भी चलता है, हमारे यहाँ तो पूरा छूट गया है ना, बनता ही नहीं है. तो ಯಾವ ರೀತಿ ನಾವು ಈಗ ಪೂಜೆ ಮಾಡಿದ್ವಲ್ಲ, ಪೂಜೆ ಮಾಡಿದ ಕೊನೆಯಲ್ಲಿ ಏನು ಹೇಳಿದ್ವಿ? ಕ್ಷಮಾಪಣೆ ಕೇಳ್ತೀವಲ್ಲ. ಪೂಜೆ ಆದ್ಮೇಲೆ ಕ್ಷಮಾಪನ, ಮಂತ್ರಹೀನಂ ಕ್ರಿಯಾಹೀನಂ ದ್ರವ್ಯಹೀನಂ ಕೃತಮ್ಮಯ ತತ್ಸರ್ವಂ
ಪೂರ್ಣತಾ ಮೇತು ತತ್ಪ್ರಸಾದ ಜಿನ ಪ್ರಭು. ಏನ್ ಹೇಳ್ತಾ ಇದ್ದೀವಿ? ಕ್ಷಮೆ ಕೇಳ್ತಾ ಇದ್ದೀವಿ. ಯಾವ್ದಕ್ ಕ್ಷಮೆ ಕೇಳ್ತಾ ಇದ್ದೀವಿ? ಪೂಜೆ ಮಾಡೋ ಅಕ್ಷರ ಮಾತ್ರ ಪಯತ್ತಹೀನಂ. ಎಲ್ಲಿ ನಾನೇನಾದ್ರು ಉಚ್ಚಾರಣೆ ಮಾಡೋಕ್ ದೋಷ ಆಗಿದ್ರೆ, ಅಥವಾ ದ್ರವ್ಯದಲ್ಲಿ ಏನಾದ್ರೂ ದೋಷ ಆಗಿದ್ರೆ, ಕ್ರಿಯೆಯಲ್ಲಿ ಏನಾದ್ರೂ ದೋಷ ಆಗಿದ್ರೆ, ನಾವು ಪೂಜೆಯ ಕೊನೆಯಲ್ಲಿ ಪ್ರತಿದಿನ ಕ್ಷಮೆ ಕೇಳ್ತೀವಿ. ಈ ಕ್ಷಮಾಪನ. ऐसे ही ವರ್ಷದಲ್ಲೂ 3 ಬಾರಿ 3 ಪರ್ವಗಳು ಬರುತ್ತೆ. ದಶಲಕ್ಷನ್, ರತ್ನತ್ರಯ, ಷೋಡಶಕಾರ. ಇದು 3 ಒಂದೇ ಸಲ ಬರುತ್ತೆ. ಭಾದ್ರಪದ ಮಾಸ್, ಮಾಘ ಮಾಸ್, ಚೈತ್ರ ಮಾಸ್. ಏನ 3 ಬಾರಿ ಬರುತ್ತೆ ಈ 3 ಪರ್ವಗಳು. ಮತ್ತಿದೇನು 3 ಬಾರಿ 3 ಪರ್ವಗಳು ಬರುತ್ತೆ, ಈ ಪರ್ವಗಳ ಕೊನೆಯಲ್ಲಿ ನಾವು ಕ್ಷಮಾವಾಣಿ ಆಚರಣೆ ಮಾಡ್ತೀವಿ. ಇನ್ನು पर्वों के अंत में हम क्षमावाणी करते हैं. तो क्षमावाणी क्यों करते हैं? बोले ಇಷ್ಟು ದಿನ ದಶಲಕ್ಷನ್, ರತ್ನತ್ರಯ, ಷೋಡಶಕರನ್ ವ್ರತ ಮಾಡಿದ್ವಲ್ಲ ನಾವು. ಈ ಕಡೆ ನೋಂಪಿ ಅಂತೀವಿ. तो नोंपी ಮಾಡಿದ್ವಲ್ಲ. तो ये जो रत्नत्रय दशलक्षण का व्रत किया, इससे कुछ समझ में आया कि नहीं आया? ಈ ಎಲ್ಲಾ ವ್ರತ ಮಾಡಿದ್ಮೇಲೆ ಏನಾದ್ರೂ ಅರ್ಥ ಆಯ್ತೋ ಆಗ್ಲಿಲ್ವೋ? बोले उत्तम क्षमा, मार्दव, आर्जव, ಏನ್ ಅರ್ಥ ಆಯ್ತಾ? ಆ ಯಾವ ಕ್ಷಮಾ ಭಾವ ಹೇಳ್ತಾ ಇದೆ, ಆರ್ಜವ್, ಮಾರ್ದವ್, ಕ್ರೋಧ, ಮಾನ್, ಮಾಯಾ, ಲೋಭದ ನಾಶವನ್ನ ಹೇಳ್ತಾ ಇದೆ. ಆ ಒಂದು ವ್ರತ ಮಾಡಿರೋದ್ರಿಂದ ಯಾವ ಶುದ್ಧಿ ಪ್ರಕಟ ಆಗುತ್ತೆ? 10 ದಿನ ನಾವು 10 ಧರ್ಮಗಳ ಚರ್ಚೆ ಮಾಡಿದ್ವಲ್ಲ. 10 ಧರ್ಮಗಳ ಚರ್ಚೆ ಮಾಡಿದ್ಮೇಲೆ ಯಾವ ಶುದ್ಧಿ ಪ್ರಕಟ ಆಗುತ್ತೆ? ಅದು ಕಾಣಿಸ್ಬೇಕು, ಕಾಣಿಸ್ಬಾರ್ದು ಜೀವನದಲ್ಲಿ. 10 दिन किसी ने व्रत किया तो उसका प्रभाव कुछ तो जीवन में दिखाई देना. और 10 दिन व्रत किया या 16 दिन किया और कुछ दिखता ही नहीं जीवन में, तो बोल फिर ಹಾಗಾದ್ರೆ ವ್ರತ ಮಾಡಿದ್ವೇನು? 16 ದಿನ ವ್ರತ ಮಾಡಿದ್ವಿ, ಏನು ವ್ಯತ್ಯಾಸ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ವ್ರತ ಮಾಡಿದ್ವೇನು? ಇಡೀ ವಿಶ್ವದಲ್ಲೇ ಅದ್ಭುತವಾದ ವ್ರತಗಳಿದೆ. ಇದು ಇಂತಹ ವ್ರತಗಳು ಎಲ್ಲಿ ಸಿಗುತ್ತೆ ನಮಗೆ? ಕ್ಷಮಾ, ಮಾರ್ದವ್, ಆರ್ಜವ್, ದರ್ಶನ ಶುದ್ಧಿ, ಶೀಲ ಉದ್ದೇಶ, ಅನತಿಚಾರ, ಅಭಿಕ್ಷಣ ಜ್ಞಾನೋಪಯೋಗ, ಇದೆಲ್ಲ ಮನುಷ್ಯನ ಮಾನಸಿಕ ಉನ್ನತಿಗೋಸ್ಕರ ಇದೆ. ಏನ ಇಲ್ಲ ಅಂದ್ರೆ ಜೀವನ ಪೂರ್ತಿ ಅಂತೂ ಕ್ರೋಧ, ಮಾನ್, ಮಾಯಾ, ಲೋಭದಲ್ಲೇ ಸಂಪೂರ್ಣವಾಗಿ ಮುಳುಗ್ ಹೋಗ್ಬಿಟ್ಟಿರ್ತೇವೆ ನಾವು. पूरा डूब चुके होते हैं. तो अब यदि व्रत किया तो थोड़ा बहुत दिखाई भी तो दे जीवन में. उस दिखने को कहते हैं क्षमावाणी. 10 ದಿನ 16 ದಿನ ಯಾವ ವ್ರತ ಮಾಡಿದ್ವಿ, ಅದರಿಂದ ಯಾವ ಶುದ್ಧಿ ಪ್ರಕಟ ಆಯಿತು, ಆ ಮನಸ್ಸಿನ ಶುದ್ಧಿ ಎಷ್ಟು ಉನ್ನತ ಇದೆ ಅಂದ್ರೆ ಅದು ಎಲ್ಲರನ್ನೂ ಕ್ಷಮಿಸ್ತಾ ಇದೆ. वो शुद्धि जो प्रकट हुई, वो शुद्धि इतनी उत्तम है कि वो सब जीवों को माफ करती है. कौन? अपनी मन की शुद्धि. समझ में आ रहा है ना? तो आचार्य कहते हैं खामे मि सव्व जीवाणम, कि ಮೊದಲು ನಾನು ಎಲ್ಲಾ ಜೀವಿಗಳನ್ನ ಕ್ಷಮಿಸ್ತೀನಿ. तो ಕ್ಷಮಾ ಕೇಳೋಕ್ಕಿಂತ ಮಹತ್ವಪೂರ್ಣ ವಿಷಯ ಇದೆ ಕ್ಷಮೆ ಮಾಡೋದು. क्षमा करना, मांगना तो है ही, मांगने से पहले क्षमा करो. किसी को क्षमा नहीं किया और मांगने गए, बोले ये तो गलत हुआ. ಎಲ್ಲಾ ಜೀವಿಗಳನ್ನ ಕ್ಷಮಿಸೋದಿದೆ. ನಾವೇ ಹೇಳ್ಬೋದು, ನಾವು ಯಾವ ಜೀವಿಗೂ ಏನು ಅಂದ್ಕೊಂಡೇ ಇಲ್ಲ, ಕ್ಷಮಿಸೋ ವಿಷಯ ಇಲ್ಲಿ ಬರುತ್ತೆ. ಜಿನ್ವಾನಿ ಹೇಳುತ್ತೆ, ಒಂದಲ್ಲ ಒಂದು ರೀತಿಯಾಗಿ ಜೀವನದಲ್ಲಿ ಅನ್ಯ ಜೀವಿಗಳ ಬಗ್ಗೆ ಯಾವ ವೈರ ಭಾವ ಇದೆ, ಆ ವೈರ ಭಾವವನ್ನು ಬಿಡೋದಕ್ಕೆ ಕ್ಷಮಾವಣೆ ಇದೆ. देखो
ಕ್ರೋಧ ಅಂತೂ ಉತ್ಪನ್ನ ಆಗುತ್ತೆ. क्रोध 10ನೇ ಗುಣಸ್ಥಾನದ ಅಂತಿಮ ಸಮಯದವರೆಗೂ ಇರುತ್ತೆ. समझना क्या कहते हैं जिनवानी. क्रोध तो अभी उत्पन्न हुआ सो हो गया, कुछ नहीं कर सकते. उत्पन्न आई तो बोले ವೈರ ಭಾವ ಅನಂತಾನುಬಂಧಿ ಕಷಾಯದ ಪ್ರತೀಕ ಇದೆ. ये जो वैर भाव द्वेष भाव ಇದೆ, ये तो अनंत संसार बंध का कारण है. वैर भाव इसलिए ವರ್ಷದಲ್ಲಿ 3 ಬಾರಿ ವ್ರತ ಬರುತ್ತೆ. ಯಾಕಂದ್ರೆ ಜಿನ್ವಾನಿ ಹೇಳುತ್ತೆ, ನಿನ್ನ ವೈರ ಭಾವ ದ್ವೇಷ ಭಾವ 6 ತಿಂಗಳಕ್ಕಿಂತ ಜಾಸ್ತಿ ಮುಂದೆ ಹೊರಟೋಗ್ಬಿಟ್ರೆ बोले निनಗೆ अनंत संसार बंद आगुत्ते. फिर कोई ठिकाना नहीं होगा तुम्हारा, कहां जाओगे. क्यों? क्योंकि 6 महीने से ज्यादा यदि तुम्हारा वैर भाव है, इसका अर्थ तुम धार्मिक नहीं हो, इसका अर्थ तुम ज्ञानी नहीं हो, इसका अर्थ तुम अनंत संसार का बंद करने वाले हो. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ವರ್ಷದಲ್ಲಿ 3 ಬಾರಿ ಬರುತ್ತೆ. अब ನಾವು ಭಾದ್ರಪದದಲ್ಲಿ ಮಾತ್ರ ಆಚರಣೆ ಮಾಡ್ತೀವಿ, ಬಾಕಿ 2 तो करते ही नहीं, ನೆನಪೇ ಇರೋದಿಲ್ಲ ನಮಗೆ. ಆದರೆ 3 ಬಾರಿ ಬರುತ್ತೆ. ಅದರ ಒಂದು ವಿಷಯ ಕೂಡ ಹೀಗಿದೆ, कि ಕಷಾಯದ ಯಾವ ತೀವ್ರತೆ ಇದೆ ಅದಿಷ್ಟೇ ಇರಬೇಕು. अब देखो, ಕಾರ್ತಿಕೇಯ ಅನುಪ್ರೇಕ್ಷಾ ಒಂದು ಗ್ರಂಥ ಇದೆ, है ना, कार्तिकेय अनुप्रेक्षा, कार्तिकेय स्वामी ने लिखा. तो ಅದರಲ್ಲಿ 42-43वीं गाथा है एक. ಆ ಗಾಥೆಯಲ್ಲಿ ಏನು ಹೇಳ್ತಾರೆ, ಈ ತೀವ್ರ ಕಷಾಯ ಯಾವುದಕ್ಕೆ ಅಂತಾರೆ ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕ್ಯಾ? ತೀವ್ರ ಕಷಾಯ ಯಾವುದಕ್ಕಂತಾರೆ? ಆಚಾರ್ಯ ಉತ್ತರ ಏನು ಕೊಡ್ತಾರೆ, कि आत्म प्रशंसा. ಮೊದಲನೇ ಲಕ್ಷಣ ಏನು? आत्म प्रशंसा. बोले आत्म प्रशंसा तीव्र कषाय का कारण है. ठीक है. फिर पर निंदा, है ना, पर निंदा कहो या ಬೇರೆಯವರಲ್ಲಿ ದೋಷ ಆರೋಪ ಮಾಡೋದು, है ना, ये दूसरा लक्षण. और तीसरा लक्षण कहा, लंबे समय तक चलने वाला वैर भाव. ಮೂರನೇ ಲಕ್ಷಣ ಏನು? ದೀರ್ಘ ಕಾಲದವರೆಗೆ ನಡೆಯುವಂತಹ ದ್ವೇಷ ಭಾವ ಏನಿದೆ ಅದು ತೀವ್ರ ಕಷಾಯ ಇದೆ. क्रोध को भी तीव्र कषाय नहीं बोला आचार्य ने, तीव्र कषाय बोला वैर को. क्योंकि ವೈರ ಭಾವ ಯಾವ ಜೀವಕ್ಕಿದೆ, ಇದರ ಅರ್ಥ ವೈರತ್ವದಲ್ಲಿ ಅವನಿಗೆ ಇಷ್ಟ ಬುದ್ಧಿ ಇದೆ. वैर भाव में मजा आता है, इसलिए तो रखा हुआ है. भाई क्रोध तो चलो तुम्हें अचानक उत्पन्न हुआ, द्वेष भाव अचानक उत्पन्न आगತ್ತೇನು? द्वेष भाव तो अचानक उत्पन्न नहीं होता. इसका मतलब तुम अपने मन में उसको रख करके बहुत मजे लेते हो, वैर भाव, है ना. तो इसलिए आचार्य कहते हैं कार्तिकेय स्वामी, दीर्घ ಕಾಲದವರೆಗೆ ಇರೋ ದ್ವೇಷ ಭಾವ ಅದು ತೀವ್ರ ಕಷಾಯ ಇದೆ. तो देखो, द्वेष भाव मात्र व्यक्ति ಬಗ್ಗೆ ಇರೋದಿಲ್ಲ. द्वेष भाव मात्र व्यक्ति के लिए नहीं होता, वस्तु के लिए भी द्वेष होता है. समझ में आता है ना? कितने ऐसी वस्तुएं हैं जिसको हम बोलते हैं आई हेट इट, ना, आई डोंट लाइक इट. तो ये लाइक इट कितने दिन तक चलेगा? बोले ये लाइक इट 6 महीने से ज्यादा चलने वाला है ना, तो फिर सोच लो क्या बंद होगा. ಈ ಸಿಟಿ ಇಷ್ಟ ಇಲ್ಲ ನಂಗೆ, ಈ ದೇಶ ಇಷ್ಟ ಇಲ್ಲ ನಂಗೆ, ಈ ವಾತಾವರಣ ಇಷ್ಟ ಇಲ್ಲ ನಂಗೆ, ಅಥವಾ ಈ ಆಹಾರ ಇಷ್ಟ ಇಲ್ಲ ನನಗೆ. ಆಹಾರದ ಬಗ್ಗೆ ಅಂತೂ ತುಂಬಾ ನಡೆಯುತ್ತೆ ನಮ್ಮಲ್ಲಿ. ये अच्छा नहीं लगता, वो अच्छा नहीं लगता. ಶ್ರಾವಕ ತನ್ನ ದೈನಂದಿನ ಜೀವನದಲ್ಲೇ ಇಷ್ಟೊಂದು ವೈರ ಭಾವ ಇಟ್ರೆ ಬಲೆ ಮುಂದೆ ಉನ್ನತಿ ಆಗೋದು ಹೇಗೆ? ಬಡಿ ಬಡಿ ಆದರ್ಶ ಕಿ ಬಾತ್ तो बाद में करेंगे. ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳು, ಪ್ರತಿ ದಿನದ
ಯಾವ ವಸ್ತುಗಳ ಸಂಯೋಗ ನಮ್ಮ ಜೊತೆಗಿದೆ, उन वस्तु में ही वैरभाव होता है इसको बोल। ಆ ವಸ್ತುಗಳಲ್ಲೇ, ಬಟ್ಟೆಗಳಲ್ಲಿ 6 ತಿಂಗಳು ಹಾಕೊಂಡ ಆಮೇಲೆ ಹೇಳ್ತಾನೆ ನಾನು ಹಾಕೋದಿಲ್ಲ, ಇಷ್ಟ ಇಲ್ಲ ನಂಗಿದು. ये क्या हुआ? अरे श्रावक में इतना तो समभाव होना चाहिए. अब कोई थप्पड़ मारेगा तो वो वाली समता बाद में लाएंगे, ठीक है ना. थोड़ी थोड़ी समता तो लानी चाहिए ना. ಅಲ್ಪ ಅಲ್ಪ ಕಾಲಕ್ಕೋಸ್ಕರ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಯಾವ ದ್ವೇಷ ಭಾವ ಇದೆ ಅದು ಹೋಗ್ಬೇಕಲ್ಲ. ಅದಕ್ಕೆ ದಶಲಕ್ಷಣ ಜೊತೆಗೆ ನಮ್ಮ ಹಿರಿಯರು ಕ್ಷಮಾವಾಣಿಯ ಸಂಪ್ರದಾಯ ತಗೊಂಬಂದ್ರು. समझ ना? क्योंकि यदि जीव क्षमा धारण नहीं करे तो फिर व्रत का पूरा लाभ नहीं मिलता. व्रत जो किया ना ಅದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಯಾಕೆ? ಪೂರ್ತಿ ಲಾಭ ಸಿಗ್ತಾ ಇಲ್ಲ. ದಶಲಕ್ಷಣ ಮಾಡಿದ್ಮೇಲೆ ನಾವೇನಾದ್ರೂ ನಮ್ಮ ಕೆಲಸಕ್ಕೆ ವಾಪಸ್ ಹೋಗ್ತೀವಿ ಏನು? ಜೈಸೆ ಸಾಯಂಕಾಲ ಆದ್ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಮುಗಿದ್ಮೇಲೆ ಬೆಳಿಗ್ಗೆ ಆಗುತ್ತೆ. ಸಂಕ್ರಮಣ ಕಾಲ ಬೋಲ್ತೆ ಇಸ್ಕೋ. ಇದೇ ತರ ವ್ರತ ಮಾಡಿದ ಮೇಲೆ ಇವನು ವಾಪಸ್ಸು ತನ್ನ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಶ್ರಾವಕ. ಒಬ್ಬ ಆಫೀಸ್ಗೆ ಹೋಗ್ತಾನೆ, ಒಬ್ಬ ವ್ಯಾಪಾರಕ್ಕೆ ಹೋಗ್ತಾನೆ, ಎಲ್ಲರೂ ಹೋಗ್ತಾರೆ ಅವ್ರವ್ರ ಕೆಲ್ಸಕ್ಕೆ. ಮತ್ತೆ ಇದು ಸಂಕ್ರಮಣ ಇದೆ. ವ್ರತದಿಂದ ನೀನು ಕೆಲ್ಸಕ್ಕೆ ಹೋಗ್ತಾ ಇದೀಯ, ಆ ಕೆಲಸದಲ್ಲಿ ಈ ವ್ರತದ ಸ್ವರೂಪ ನಿನಗೆ ಕಾಣಿಸ್ಬೇಕಲ್ಲ. यदि उस काम में ये व्रत तुमने किया ये दिखाई नहीं दे, फिर व्रत नहीं किया, ಹಾಗಾದ್ರೆ ವ್ರತ ಮಾಡಲಿಲ್ಲ. तो क्षमावाणी ಹೇಳುತ್ತೆ कि सभी से क्षमा करो सभी को और सभी से क्षमा मांगो. सभी माने कौन कौन? ಏನಾಗ್ಬಿಟ್ಟಿದೆ, ಕ್ಷಮಾ ಭಾವನ ಯಾರಿಗೆ ಕೇಳ್ತೀವಿ? ಈ ಯಾರು ನಮ್ಮ ತುಂಬಾ ಕ್ಲೋಸ್ ಇದ್ದಾರೆ, बहुत जिनसे लगाव है ना, उनसे जाके क्षमा मांगते. तो जिनवानी ಹೇಳುತ್ತೆ ಅವ್ರ ಜೊತೆ ಕ್ಷಮಾ ಕೇಳೋ ಅಗತ್ಯ ಇಲ್ಲ ಅಂದ್ರೆ ना. क्षमा मांगो शत्रु से. शत्रु से को शत्रु का मुंह तो देखते नहीं हम. ಅವ್ನ ಮುಖ ಕೂಡ ನೋಡೋದಿಲ್ಲ ನಾವು. ಆ ಕ್ಷಮಾವಾಣಿ ಆಚರಣೆನೂ ಆಗೋಯ್ತು. ಇವಾಗಂತೂ ಸ್ಟೇಟಸ್ಗಳು ತುಂಬಾ ಆಗ್ಬಿಟ್ಟಿದೆ. मेरा तो पूरा व्हाट्सएप भर गया है क्षमावाणी के दिन. और ಯಾರ್ಯಾರು ಕಳಿಸಿದಾರೋ ಗೊತ್ತಿಲ್ಲ, नाम ही नहीं पता मुझे उनका. तो मैंने ಒಂದಿಬ್ಬರಿಗೆ ಬರೆದು ಬಿಟ್ಟೆ, ನೀವು ಯಾರು ಅಂತ ಗೊತ್ತಾದ್ಮೇಲೆ ಕ್ಷಮೆ ಮಾಡ್ತೀನಿ, ಅಲ್ಲಿವರೆಗೆ ಪೆಂಡಿಂಗ್. ಈ ತರ ಕ್ಷಮಾ ಕೇಳೋದಿಲ್ಲ. ಕ್ಷಮಾ देखो, ಯಾರ ಜೊತೆ ಆದ್ರೂ ಕ್ಷಮೆ ಕೇಳೋದಾದ್ರೆ ಕಮ್ ಸೆ ಕಮ್ ಫೋನ್ तो करो, क्या व्हाट्सएप खेल रहे हो? ಕನಿಷ್ಠ ಪಕ್ಷ ಫೋನ್ ಮಾಡಿ ಅದ್ ತಿಳಿದೇ ಇಲ್ದೇನೋ ತಮ್ಮ ಕ್ಷಮಾದಲ್ಲೂ ಹೇಳಿದ್ದೆ ನಾನು, जाने में या अनजाने में. बोले अनजाने में कुछ नहीं होता, ये भूल जाओ. ये क्षमा मांगने का तरीका ही गलत है. ऐसे नहीं करते क्षमा. ಏನು ತಪ್ಪು ಮಾಡಿದ್ದೀನಿ ಅದನ್ನು ಹೇಳಿ ಕ್ಷಮಾ ಕೇಳೋದಿದೆಯಲ್ಲ, ಅಂಜಾನೆ में क्या होता है? ಫ್ಲಾಶ್ ಬ್ಯಾಕ್ में जाओ. ವರ್ಷದಲ್ಲಿ ಒಂದು ಸಲಿ ತಾನೇ ಕ್ಷಮಾವಾಣಿ ಆಚರಣೆ ಮಾಡೋದು. तो क्षमावाणी होती है फ्लैशबैक के लिए, समझ में आ रहा है ना? तो फ्लैशबैक में जाओ. जैसे प्रतिक्रमण ಅಂದ್ರೆ ಏನು? मिच्छामि दुक्कडम. मिच्छामि दुक्कडम का अर्थ होता है अभी दिन भर ಯಾವ ಅಪರಾಧ ಆಯ್ತಲ್ಲ ಆ ಅಪರಾಧಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ. तो अपराध क्या किया ये पता चले ना. ಅಪರಾಧ ಏನ್ ಮಾಡಿದೀವಿ ಅದು ಅಪರಾಧ ಗೊತ್ತಿದ್ದು ಕ್ಷಮೆ ಕೇಳೋದಿದೆ. उस अपराध को पहले समझो, उस अपराध को उस व्यक्ति के लिए बोलो कि हाँ इंतिंತ ತಪ್ಪು ಮಾಡಿದ್ದೆ, ಅದಕ್ಕೆ ಕ್ಷಮಿಸು ಅಂತ. तब तो क्षमा हुआ ना.
ಕ್ಷಮಾ ಧರ್ಮ ವಾಸ್ತವಿಕವಾಗಂತೂ ದಿನ ವರ್ಷ ಪೂರ್ತಿ ಮಾಡೋದಿದೆ, ಶ್ರಾವಕ ಮುನಿ ಇಬ್ರು. ಆದ್ರೆ ಇವತ್ತಿನ ಕಾಲ ಹಿಂಗಾಗಿದೆ. ಅಬ್ದೇಗೋ ಮುನಿ ಸೂರತ್ನಾಥ್ ತೀರ್ಥಂಕರ ಕಾಲದಲ್ಲಿ ಹೆಂಗಿತ್ತು ವಿಷಯ. ರಾಮ ರಾಜ್ಯ ಬಿಟ್ಟು ವನವಾಸಕ್ಕೆ ಹೋದ್ರೆ ತಮ್ಮ ಏನ್ ಮಾಡ್ದ, ಸಿಂಹಾಸನ ಹತ್ತು ಕೂರ್ಲಿಲ್ಲ, ಖಡಾವ್ ರಖ್ ದಿಯಾ ವಹಾಂ ಪೆ. ಎಲ್ಲಿವರೆಗೆ ವನವಾಸದಿಂದ ಬರಲಿಲ್ಲ ಕಿ ಸಿಂಹಾಸನ ಮೇಲೆ ಕೂತ್ಕೊಳ್ಳಿಲ್ಲ. ಎಸೆ ಮಾನವೀಯ ಮೌಲ್ಯಗಳು ಹಿಂಗಿತ್ತು. ಲಕ್ಷ್ಮಣನಿಗೆ ಯಾವಾಗ ಸೀತೆಯ ಆಭರಣಗಳನ್ನ ಕೊಡ್ತಾರೆ, ಕಾಲಿನ ಆಭರಣಗಳೇನೋ ಗುರುತಿಸ್ತಾನೆ, ಬಾಕಿ ನೈ. ಅದು ಕವಿ ಕಿ ಭಿ ಅಲಂಕಾರ ಭಾಷೆ ಇದೆ. ಲೇಕಿನ್ ಭಾವ ಏನಿದೆ ಕಿ ಮಾನವೀಯ ಮೌಲ್ಯಗಳೆಷ್ಟು ಉತ್ತಮ ಇತ್ತು, ಉನ್ನತ ಇತ್ತು. ಕುಸಿತ 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 ಈಗ ಹೆಂಗಾಗ್ಬಿಟ್ಟಿದೆ, ಈ ಮೌಲ್ಯಗಳೇ ಇಲ್ಲದೆ ಇರುವಂತಾಗ್ಬಿಟ್ಟಿದೆ. ಮೂಲ್ಯ ಹಿ ನೈ. ಭಾಯಿ ಭಾಯಿ ಅಣ್ಣ ತಮ್ಮಂದ್ರೆಲ್ಲ ಜಗಳ ನಡೀತಾ ಇದೆ. ಅಂತಹ ಸ್ಥಿತಿಯಲ್ಲಿ ಇರೋದ್ರಿಂದ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಕಿ ಇವನಿಗೆ ದಿನಾಪೂರ್ತಿ ಅಂತೂ ಮಾಡೋದಿಲ್ಲ, ಇವನು तो साल में एक बार तो करे, क्या करे, कम से कम हाथ जोड़ना तो सीखे. ಎಷ್ಟು ಉದ್ದಟ ಆಗ್ಬಿಟ್ಟಿದ್ದಾನೆ ಇವನು ಅಂದ್ರೆ ಕೈ ಜೋಡ್ಸಕ್ಕೂ ಆಗೋದಿಲ್ಲ ಇವನ್ ಕೈಯಿಂದ. ಕೈ ಜೋಡ್ಸಕ್ಕೆ ಸಂಕೋಚ ಆಗ್ಬಿಡುತ್ತೆ. जो एरोगेंस अभी बढ़ रहा है ना समाज में या बच्चों में, ಈ ಕೈ ಮುಗಿಯೋದು ಇಲ್ಲ. ಕನಿಷ್ಠ ಪಕ್ಷ ಕ್ಷಮೆ ಕೇಳೋ ಅಭ್ಯಾಸ ಆದ್ರೂ ಆಗ್ಲಿ ಅವನಿಗೆ. ಅದಕ್ಕೆ ವರ್ಷಕ್ಕೆ ಒಂದು ಬಾರಿ ಆದ್ರೂ ಕ್ಷಮಾವಣೆ ಮಾಡೋದಿದೆ. ರೂಢಿಗೋಸ್ಕರ ಆದ್ರೂ, ವಾಸ್ತವಿಕ ಕ್ಷಮಾವಣೆ ಅರ್ಥ ಆಗದೆ ಇದ್ರು ಕನಿಷ್ಠ ಪಕ್ಷ ಕ್ಷಮೆ ಕೇಳೋದನ್ನಾದ್ರೂ ಕಲಿಸ್ಬೇಕಿದೆಯಲ್ಲ. ಓ ಮಂದಿರ್ ಕೆ ಬಾಹರ್ ಭಿಖಾರಿ बैठा था एक, ಹೊರಗಡೆ ಭಿಕ್ಷುಕ ಕೂತಿದ್ದ. तो ಈ ಕಡೆ सेठ जी गए तो सेठ जी को पूछा उसने कि ಒಂದು 10 ರೂಪಾಯಿ ಕೊಡಿ. बोले ಏನೂ ಇಲ್ಲ. बोले 5 ರೂಪಾಯಿ ಆದ್ರೂ ಕೊಡಿ. बोले बोला ना नहीं है. अरे कम से कम 2 रुपए तो दे दो. अरे नहीं है बोल रहा हूं मैं. बोले 1 रुपए तो दे दो. जब बोला नहीं है मेरे पास, नहीं दिया उसने. तो ಭಿಕಾರಿ ಹೇಳ್ತಾನೆ, ಅಪ್ನ ನಿನ್ ಕಾಲಿನ ಧೂಳು ಕೊಡು ಒಂಚೂರು, ಅದನ್ನಾದ್ರೂ ಕೊಡ್ತೀಯ ಇಲ್ವಾ? हाँ वही ले लो. तो धूल दे दिया उसने. गया सेठ जी तो ಪಕ್ಕದಲ್ಲಿರೋ ಭಿಕಾರಿ ಕೇಳ್ತಾನೆ, ಇದೇನ್ ಮಾಡಿದೆ ನೀನು, ಧೂಳ್ ತಗೊಂಡು ಏನ್ ಮಾಡ್ತೀಯ? बोले ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಮತ್ತೆ ಯಾಕೆ ಕೇಳಿದೆ? बोले ಏನಾದ್ರೂ ಕೊಡೋ ಅಭ್ಯಾಸ ಆದ್ರೂ ಆಗ್ಲಿ ಅವನಿಗೆ. कुछ देने का अभ्यास तो हो इसको. कल आएगा तो मांगूंगा तो 5 रुपए होंगे तो 10 रुपए देके जाएगा. अर्थ ಆಗ್ತಿದೆಯಲ್ಲ, मांगने का आदत, देने की आदत ये तो हो. ಹಾಗೆ ಕ್ಷಮಾವಣಿ ಪರ್ವದ ದಿನದಂದು ಕನಿಷ್ಠ ಪಕ್ಷ ಕ್ಷಮೆ ಕೇಳೋ ಅಭ್ಯಾಸ ಆದ್ರೂ ಆಗ್ಬೇಕಲ್ಲ ನಮಗೆ. ಅಭ್ಯಾಸ ಆದ್ರೆ ಮುಂದೆ ಧರ್ಮ, ನಿಜವಾದ ಧರ್ಮದತ್ತ ಸಾಗಕ್ಕೂ ಸಾಧ್ಯ ಆಗುತ್ತೆ. ಅಭ್ಯಾಸ ही नहीं है. ಉತ್ತಮ ಕ್ಷಮಾ ಯಾರಿಗೆ ಕ್ಷಮಾ ಕೇಳ್ತಿದೀವಿ, ಯಾಕೆ ಕ್ಷಮಾ ಕೇಳ್ತಿದೀವಿ ಗೊತ್ತಿಲ್ಲ. ಉತ್ತಮ ಕ್ಷಮಾ बोलते और निकल गए. ठीक है, इतना तो बोला कम से कम. ಅಭ್ಯಾಸ ಆದ್ರೂ ಆಗ್ಲಿ. ಆ ದೃಷ್ಟಿಯಿಂದ ಕ್ಷಮಾವಣೆ ಪರ್ವ ಇದೆ. ತೋ ಮನೆಯಲ್ಲಿರೋ ಎಲ್ಲರಿಗೂ ಇದು ಅಭ್ಯಾಸ ಮಾಡಿಸೋದಿದೆ. ಎಲ್ಲರೂ ಸಭಿಕೋ, ಎಷ್ಟೆಷ್ಟು ಜನರ ಮನೆಯಲ್ಲಿ ನಾವು ಮೆಂಬರ್ಸ್ಗಳಿದ್ದೀವಿ, ಎಲ್ಲರಿಗೂ ಅಭ್ಯಾಸ ಮಾಡಿಸೋದಿದೆ. ಧರ್ಮ ಅರ್ಥ ಆಗ್ಲಿ ಆಗದೆ ಇರಲಿ, ಕನಿಷ್ಠ ಪಕ್ಷ ತನ್ನ ಅಪರಾಧಗಳಿಗೆ ಕ್ಷಮೆ ಕೇಳೋ ಅಭ್ಯಾಸ ಮಾಡಿಸೋದಿದೆ. ಇಲ್ಲ ಅಂದ್ರೆ
ಸುಧಾರಣೆ ಜೀವನದಲ್ಲಿ ಆಗೋ ಒಂದು ಅವಕಾಶನೂ ಹೊರಟೋಗ್ಬಿಡುತ್ತೆ. फिर जीवन में कभी सुधार ही नहीं होगा. ये क्षमावाणी अपने को सुधारने का एक संधि है, ಒಂದು ಅವಕಾಶ ಇದೆ. ಅದು ಹೊರಟೋಯ್ತು ಅಂದ್ರೆ ಸುಧಾರಣೆ ಆಗೋದು ಯಾವಾಗ? ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳೋದು ಕಲಿಸೋದಿದೆ. ಈ ಸಾರಿ ನೀ ಬೋಲ್ನಾ, ಕ್ಷಮಾ ಬೋಲೋ. ಸಾರಿ ಶಬ್ದದಲ್ಲಿ ಏನು ಸಮಸ್ಯೆ ಇಲ್ಲ, ಆದ್ರೆ ಏನಾಗ್ಬಿಟ್ಟಿದೆ, ರೂಢಿಗೆ ಬಂದ್ಬಿಟ್ಟಿದೆ. ಪ್ರತಿಯೊಂದು ವಿಷಯಕ್ಕೂ ಸಾರಿ ಅಂತ ಇದ್ದಾನೆ, ಮನಸ್ಸಲ್ಲಿ ಏನಕ್ಕೆ ಸಾರಿ ಅಂದೆ ಅದು ಗೊತ್ತಿಲ್ಲ. फिर कोई ಪರಿಷ್ಕಾರ नहीं होगा, फिर वो ಫಾರ್ಮಾಲಿಟಿ बन गया. ಹಾಗಾಗಿ ಕ್ಷಮಾಭಾವವನ್ನ ಔಪಚಾರಿಕತೆ ಫಾರ್ಮಾಲಿಟಿ नहीं बनाओ. इसको फॉर्मेलिटी बनाओगे तो अपना ही अहित करोगे. ನಿನ್ನೆ ಹೇಳ್ತಿದ್ನಲ್ಲ, ನಮಗೆ ನಾವು ಮೋಸ ಮಾಡ್ಕೊಂಡ್ಬಿಡ್ತೀವಿ. ಇದನ್ನೇನಾದ್ರೂ ಫಾರ್ಮಾಲಿಟಿ ಮಾಡಿಬಿಟ್ರೆ, ವಾಟ್ಸಪ್ ಸ್ಟೇಟಸ್ಸು ಮೆಸೇಜ್ಗಳಿಗೆ ಸೀಮಿತ ಮಾಡಿಬಿಟ್ರೆ ನಮ್ಮದೇ ಅಹಿತ ಆಗೋದಿದೆ. ಅಪ್ನೇ ಅಹಿತ ಕರೆಂಗೆ, ಅಪ್ನೇ ಸುಧಾರ नहीं होगा, ಬೇರೆಯವ್ರಿಗೇನಾಗೋದಿದೆ. ಯಾವ ಮೆಸೇಜ್ ನಾವು ಕಳ್ಸಿರ್ತೀವಲ್ಲ, ಸುತ್ತಾಡಿ 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 ಹೆಸರು ಚೇಂಜ್ ಮಾಡಿ ನಮ್ಮ ಹತ್ರನೇ ಬಂದ್ಬಿಡುತ್ತೆ. समझ में आ रहा है ना? ऐसा नहीं करना, फिर अपने ही हित अहित होगा. मनपूर्वक ಎಲ್ಲಕ್ಕಿಂತ ದೊಡ್ಡ ಅಪರಾಧ ನಾವು ಯಾರ ಬಗ್ಗೆ ಮಾಡ್ತೀವಿ ಗೊತ್ತಿದೆ? सबसे ज्यादा अपराध तो मूक प्राणी के प्रति करते हैं. मूक प्राणी से जाकर कभी क्षमा मांगी? एकेंद्री, द्विइंद्री, तीन्द्री, चतुरिंद्री, पंचेंद्री, जो मूक प्राणी है वो तो पता नहीं कितनी हिंसा करते हैं हम. ಅದರ ಬಗ್ಗೆ ಕ್ಷಮೆ ಅಂತ ಯಾವತ್ತೂ ಕೇಳೇ ಇಲ್ವಲ್ಲ. कब मांगा तुमने? स्थावर जीवों से कभी क्षमा मांगी? नहीं मांगी. दिन भर ಎಷ್ಟು ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ, कुछ हिसाब किताब है? कुछ नहीं. तो क्षमा मांगनी चाहिए ना. तो सौव जीवाणम ಅಲ್ಲಿ ಏಕೇಂದ್ರೀಯ ಜೀವಾಣು ಬರುತ್ತೆ. सर्वे जीवाः, ಎಲ್ಲ ಜೀವಿಗಳು. अच्छा, व्यापार करने वाले हो तो अपने नौकर लोगों से कभी क्षमा मांगी? नहीं मांगते ना. अच्छा, ನಮ್ಮ ಮನೆಯಲ್ಲಿ अपने से जो छोटे उनसे क्षमा मांगी कभी? अत्ते होगी सोसेगे क्षमा नहीं मांगती ना. अभी तो मांगती है. हाँ, अभी तो मांगती है. अभी मांगती है तो बहुत अच्छी बात है. बहुत अच्छी बात है ना? मांगनी चाहिए ना, क्यों नहीं मांगी? अपने बच्चों से क्षमा मांगी? क्यों? बच्चों के प्रति कोई अपराध नहीं किया तुमने? ಮಕ್ಕಳಿಗೆ ನಾವು ಏನೋ ಅಪರಾಧ ಮಾಡಿಲ್ಲ. कितने तो अपराध, सबसे ज्यादा अपराध तो बच्चों के प्रति करते हैं हम लोग. बच्चों की क्या गलती होती है? कुमार्गवನ್ನ ತೋರಿಸೋದೇ ನಾವು ಮಕ್ಕಳಿಗೆ. कुमार्ग कौन दिखाता है बच्चों को? आलस करना कौन सिखाता है बच्चों को? टीवी देखना कौन सिखाता है बच्चों को? मोबाइल देखना कौन सिखाता है बच्चों को? ಯಾರು ಕಲಿಸ್ತಾರೆ? ಯಾರ್ದು ಮಾತು ಬರ್ತಾ ಇಲ್ಲ. ನಾವೇ ಕಲಿಸ್ತೀವಿ ತಾನೆ. तो भाई इससे बड़ा अपराध क्या हो सकता है? ಇದಕ್ಕಿಂತ ದೊಡ್ಡ ಅಪರಾಧ ಏನಿದೆ? तुमने एक जीव का जीवन ही बर्बाद कर दिया. बोलो, मनुष्य भाव बिगड़ गया उसका. क्या आदत सिखा दिया तुमने उसको? ನಮಗ್ ಗೊತ್ತಿದೆ ತಾನೇ ಇದು ಅಪರಾಧ ಇದೆ ಅಂತ. ಅಪರಾಧ ಇದೆ ಅಂತ ಗೊತ್ತಿದ್ರು ಅದನ್ನೇ ಕಲಿಸಿದೀವಿ. ಜಾಕರ್ ಕ್ಷಮಾ ಮಾಂಗೋ ಉಸ್ಸೆ. ಅಪರಾಧ ಅಂತೂ ತುಂಬಾ ಜಾಸ್ತಿ ಮಾಡ್ತೀವಿ ನಾವು, ಆದ್ರೆ ಅಪರಾಧ ಬೋಧ ಇರೋದಿಲ್ಲ ನಮಗೆ. ಅಪರಾಧ ಮಾಡ್ತೀವಿ, ಆದ್ರೆ ಅಪರಾಧದ ಅರಿವು ನಮಗಿರೋದಿಲ್ಲ. समझो तुमने जाके एक सिल्क साड़ी लेके आए, तो कितना अपराध किया तुमने?
कितना अपराध हुआ? लाखों प्राणियों को वध हुआ। ಲಕ್ಷಾಂತರ ಜೀವಿಗಳ ಹತ್ಯೆ ಆಗೋಯ್ತು. ಬೋಲೋ, ಇದಕ್ಕಿಂತ ದೊಡ್ಡ ಅಪರಾಧ ಏನಿದೆ? ಲಕ್ಷಾಂತರ ಜೀವಿಯ ಅಪರಾಧ ನಿನ್ನ ತಲೆ ಮೇಲಿದೆ. ಭೂತಕಾಲದಲ್ಲಿ ಇಂಥ ಅಪರಾಧ ಮಾಡಿದ್ರು ಹೋಗಿ ಕ್ಷಮೆ ಕೇಳು, ಪ್ರತಿಕ್ರಮಣ ಮಾಡು ಆ ಜೀವಿಗಳ ಬಗ್ಗೆ. ಅದೇ ಕ್ಷಮಾವಣೆ ಪರ್ವ ಇದೆ. ಈ ಕ್ಷಮಾವಣೆಯೇ ಎಲ್ಲೆಲ್ಲಿ ಅಪರಾಧ ಆಗಿದೆ ಅದನ್ನ ಸ್ಪೆಸಿಫಿಕ್ ಆಗಿ ನೆನೆದು ಅದರ ಬಗ್ಗೆ ಪಶ್ಚಾತ್ತಾಪ ವ್ಯಕ್ತ ಮಾಡೋದೇ ಕ್ಷಮಾವಣೆ ಇದೆ. ಎಲ್ಲಕ್ಕಿಂತ ದೊಡ್ಡ ಕ್ಷಮೆಯ ಅಗತ್ಯ ಇದೆ ನಮ್ಮ ಬಗ್ಗೆ ನಾವು ಮಾಡೋ ಅಪರಾಧ. ಈಗ ಸ್ವಲ್ಪ ಧರ್ಮದ ಮೂಲ ಕ್ಷಮಾವಣೆ ಚರ್ಚೆ ಮಾಡೋದಾದ್ರೆ, ವಾಸ್ತವಿಕ ಕ್ಷಮಾವಣೆ ಕ್ಯಾ ಹೋತಿ ಹೈ? ಈ ಜಿನ್ವಾನಿ ಹೇಳುತ್ತೆ, ಎಲ್ಲಾ ಜೀವಿಗಳನ್ನ ನೀನು ಶರೀರ ಅಂತ ನೋಡ್ತಾ ಇದೀಯ, ಶರೀರದ ದೃಷ್ಟಿಯಿಂದನೇ ನೋಡ್ತಾ ಇದೀಯ. तो ನಿನಗೆ क्रोध मान माया लोभ उत्पन्न ಆಗದೆ ಇರೋದಿಲ್ಲ. तुमने यदि किसी को शरीर देखा है तब तो क्रोध उत्पन्न होगा, नियम से होगा. ನೀ ಕ್ರೋಧ ಬಿಡಕ್ ಆಗೋದಿಲ್ಲ. तुम्हें यदि क्रोध छोड़ना हो, वैर भाव छोड़ना हो, तो ಎಲ್ಲಕ್ಕಿಂತ ಮೊದಲು ಜಿನ್ವಾಣಿ ಉಪದೇಶ ಕೊಡುತ್ತೆ, ಜೀವಿಗಳನ್ನ ಜೀವ ಅಂತ ನೋಡು, ಶರೀರ ಅಂತ ಯಾಕೆ ನೋಡ್ತಾ ಇದೀಯ? कि महिला है या पुरुष है तो जीव, तो ಜೀವ ಅಂತ ನೋಡು. ಯಾವ ರಾಗದ್ವೇಷನೂ ಆಗೋದಿಲ್ಲ. ನಿನಗೆ ರಾಗದ್ವೇಷ ಆಗುತ್ತೆ ಯಾಕಂದ್ರೆ ನೀನು ಜೀವಿಯ ಶರೀರವನ್ನು ನೋಡ್ತೀಯ, ಜೀವಿಯ ಭೌತಿಕ ಅವಸ್ಥೆಯನ್ನು ನೋಡ್ತೀಯ, ಅವನ ವಂಶವನ್ನ, ಕುಟುಂಬವನ್ನ, ಆಸ್ತಿಪಾಸ್ತಿಯನ್ನ, ದೇಹವನ್ನ, ದೇಹದ ರೂಪವನ್ನ, ಪತಾನೆ ಕ್ಯಾ ಕ್ಯಾ ದಿಕ್ತಾ ಇದೆ. ಜೀವತ್ವ, ಜೀವ ಒಂದು ಬಿಟ್ಟು ಎಲ್ಲಾನು ನೋಡ್ತಾನೆ ಜೀವಿಯಲ್ಲಿ. ಜೀವಿಯಲ್ಲಿ ಜೀವ ಭಾವವನ್ನ ಬಿಟ್ಟು ಎಲ್ಲಾನು ನೋಡ್ತೀವಿ ನಾವು. ಹಾಗಾದ್ರೆ ರಾಗದ್ವೇಷ ಅಂತೂ ಕಟ್ಟಿಟ್ಟ ಬುತ್ತಿ ಇದೆ, ನಿಯಮ से होगा. तो किसी को तुम शरीर देख रहे हो, इसका अर्थ राग द्वेष की तैयारी चल रही है. ಅರ್ಥ ಆಗ್ತಿದೆ? ನಾವು ಒಬ್ಬನ ಶರೀರ ಅಂತ ನೋಡ್ತಾ ಇದ್ರೆ ಇದು ರಾಗದ್ವೇಷದ ತಯಾರಿ ಇದೆ. तो गांठ बांध लो, किसी को शरीर तो नहीं देखना, बिल्कुल नहीं, यही अपराध है. ಯಾರ್ಯಾರನ್ನ ನಾನು ಶರೀರ ಅಂತ ನೋಡಿದ್ದೇನೆ, ಇದೇ ನನ್ನ ಅಪರಾಧ ಇದೆ. ಈ ಕ್ಷಮ. ಮುಂದೆ ಆಚಾರ್ಯ ಹೇಳ್ತಾರೆ, ಶಾಯದ್ ಯೋಗ ಸಾರದಲ್ಲಿ ಯೋಗೇಂದ್ರ ಸ್ವಾಮಿ ಸುಮಾರು 1300-400 ವರ್ಷಗಳ ಹಿಂದೆ ಒಬ್ಬ ಆಚಾರ್ಯರಾದ್ರು ಯೋಗಿಂದು. ಬಹುತ್ ಬಡೆ ಆಚಾರ್ಯ ಯೋಗಿಂದು. ಯೋಗಿಂದು ಆಚಾರ್ಯರು ಬರೀತಾರೆ, ಏನ್ ಬರೀತಾರೆ? ಕಿ ಎಲ್ಲಕ್ಕಿಂತ ದೊಡ್ಡ ಅಪರಾಧ ನಿನ್ನ ಬಗ್ಗೆ ನೀನೇ ಮಾಡಿದೀಯ. ಈ ಜೀವನದಲ್ಲಿ ಸಬ್ಸೆ ಬಡ ಅಪರಾಧ ತುಮ್ನೆ ಅಪ್ನೆ ಪ್ರತಿ ಕಿಯ. ಹೊರಗಡೆ ಯಾವ ಅಪರಾಧ ಮಾಡಿದ್ಯಾ ಅದಂತೂ ಮಾಡಿದ್ಯಾ, ಅದಕ್ಕಿಂತ ದೊಡ್ಡ ಅಪರಾಧ ಇದೆ, ನಿನ್ನ ಬಗ್ಗೆ ನೀನೇ ಅಪರಾಧ ಮಾಡಿದ್ಯಾ. अपने को ही ठग लिया तुमने, ये सबसे बड़ा अपराध. तो क्या कहते हैं आचार्य? आचार्य ಹೇಳ್ತಾರೆ, बहुत लोगों को चुभ सकती है आचार्य की बात, लेकिन आचार्य ने कहा मैंने नहीं, है ना, इसको ध्यान रखो. तो आचार्य ಏನು ಹೇಳ್ತಾರೆ? ಈ ಶರೀರ, ಯಾವ ಈ ಶರೀರ ಕಾಣಿಸ್ತಾ ಇದೆ ಅಂಗುಷ್ಟಂ ನೆತ್ತಿವರೆಗೆ, ಈ ಶರೀರದಲ್ಲಿ ಭಗವತ್ ಸ್ವರೂಪ ಜೀವ ಆತ್ಮ ವಾಸ ಮಾಡ್ತಾ ಇದೆ. ಮತ್ತು ಇವನು ಗುಡಿಗುಂಡಾರದಲ್ಲಿ ಭಗವಂತನನ್ನ ಹುಡುಕಕ್ಕೆ ಹೋಗ್ತಾ ಇದ್ದಾನೆ. ಇವನನ್ನ ನೋಡಿ ನನಗೆ ನಗು ಬರ್ತಾ ಇದೆ. ಮತ್ತು ಮುಂದೇನು ಹೇಳ್ತಾರೆ? आगे आचार्य कहते हैं, ऐसा लगता है मानो सिद्ध भगवान उतर करके भीख मांगते हैं. आचार्य ಏನ್ ಹೇಳ್ತಾ ಇದ್ದಾರೆ? सिद्ध परमेष्ठी वापस तो नहीं आते संसार में, लेकिन आचार्य ಏನ್ ಹೇಳ್ತಿದ್ದಾರೆ? ಆಚಾರ್ಯರಿಗೆ ಇಷ್ಟು ದುಃಖ ಆಗ್ತಾ ಇದೆ,
हंसी मने हंसी नहीं यहाँ पे, वो सटायर बोलते हैं ना, वैसा वाला मामला है, शेष अलंकार. ಆಚಾರ್ಯರಿಗೆ ಹಸಿ ಮನೆ ದುಃಖ ಆಗ್ತಾ ಇದೆ ಕಿ ಸಿದ್ಧ ಸ್ವರೂಪಿ ಜೀವ ಇಲ್ಲಿ ಭಿಕ್ಷುಕಾಗಿ ನಿಂತಿದ್ದಾನೆ. ಸಮಜೋ, ಯಾವ ಸಿದ್ಧ ಸ್ವರೂಪ ಆತ್ಮ ಸ್ವರೂಪ ಇದೆ, ಭಗವಂತನಾಗೋ ಶಕ್ತಿ ನಿನ್ನೊಳಗಡೆ ಇದೆ, समस्त 3 लोकों में सर्वश्रेष्ठ ज्ञान तुम्हारे अंदर है, फिर भी तुम जाकर के भीख मांगते हो. ಇದು ಎಲ್ಲಕ್ಕಿಂತ ದೊಡ್ಡ ಅಪರಾಧ ಇದೆ. ಇದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಇಲ್ಲ. ಅನ್ಯ ಜೀವಿಗಳನ್ನ ದೇಹ ಅಂತ ತಿಳಿಯೋದಂತೂ ಅಪರಾಧ ಇದೆ. ಆದ್ರೆ ನನ್ನನ್ನು ನಾನೇ ದೇಹ ಅಂತ ತಿಳಿದ್ರೆ अब तो हो गया ना. अपने आप को ही देह मान लिया तो अब तो पूरा संसार ही भोग का माध्यम है बस इसको, और कुछ नहीं. तो अपराध ಅಂತೂ ನಿಯಮದಿಂದ ಆಗೋದಿದೆಯಲ್ಲ. ಈಗ हम क्या करते हैं, ಅಪರಾಧಗಳನ್ನು ನೋಡ್ತೇವೆ, ಅಪರಾಧದ ಮೂಲದಲ್ಲಿ ಏನಿದೆ ಅಪರಾಧ ಅದನ್ನು ನೋಡ್ಬೇಕಿದೆ. ಅದೇನಿದೆ कि ನನ್ನನ್ನು ನಾನು ದೇಹ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೀನಿ. अपने आप को देह मानोगे तो पूरा संसार दिखेगा कैसा, भोग का साधन. ಇಡೀ ಸಂಸಾರ ಹೆಂಗ್ ಕಾಣಿಸುತ್ತೆ, ಭೋಗದ ಸಾಧನವಾಗಿ ಕಾಣಿಸುತ್ತೆ. ಬೋಲು, ಒಬ್ಬ ತುಂಬಾ ದೊಡ್ಡ ಸಂಗೀತಕಾರ ಇದ್ದಾನೆ, ಮ್ಯೂಜಿಷಿಯನ್, ಅವನು ಎಲ್ಲಿ ನೋಡ್ತಾನೆ ಎಲ್ಲ ಅವನಿಗೆ ಏನ್ ಕಾಣಿಸುತ್ತೆ, संगीत. बहुत बड़ा भुक्कड़ हो तो उसको क्या दिखाई देगा, ಎಲ್ಲಿ ಹೋಗುತ್ತಾನೆ ಅವನಿಗೆ ಏನ್ ಕಾಣಿಸುತ್ತೆ, ಆಹಾರನೇ ಆಹಾರ ಕಾಣಿಸುತ್ತೆ. ಕ್ಯೂ ಓ ಹೇ ಬುಕ್ಕಡ್ ನನ್ನ ಯಾರ, ಯಾವ ಜೀವ ಏನಾಗಿ ಕೂತಿದ್ದಾನೆ ಅವನಿಗೆ ಸಂಸಾರ ಎಲ್ಲ ಹಂಗೆ ಕಾಣಿಸುತ್ತೆ. ನಾವು ದೇಹ ಆಗಿ ಕೂತಿದ್ರೆ ನಮಗೆ ಸಂಸಾರ ಎಲ್ಲ ಭೋಗದ ಸಾಧನ ಕಾಣಿಸುತ್ತೆ. जिसको देखा उसको ही भोगना चाहेगा फिर, तो भोग से खोद तक्षण अपराध आಗೋದಿದೆ. भोगने जाओगे तो अपराध होगा, है ना. ಅದಕ್ಕೋಸ್ಕರ ಈ ಕ್ಷಮಾವಣಿ ಪರ್ವ ಇದೆ कि थोड़ा सावध हो जाओ, सावधान. ಈಗ ಅಪರಾಧ ಮಾಡಿದ್ರೆ ಮುಂದಿನ ವರ್ಷ ತಿರ್ಗಾ ಕ್ಷಮೆ ಕೇಳಬೇಕಾಗುತ್ತೆ. समझ में आ रहा है ना. तो अच्छा है कि अभी मत करो, तो अगले साल क्षमा भी नहीं मांगना पड़ेगा. ऐसा जीवन ऐसा बनना चाहिए. ಜೀವನ ಆತ್ಮಮಯ, ಜ್ಞಾನಮಯ ಜೀವನದಲ್ಲಿ ಜಿನ್ವಾಣಿ, ಜ್ಞಾನ, ಸ್ವಾಧ್ಯಾಯ ಇದಕ್ಕೆ ಸ್ವಲ್ಪ ಆದ್ಯತೆ ಇದ್ರೆ ಜೀವನದಲ್ಲಿ ಅಪರಾಧಗಳು ಕಡಿಮೆ ಆಗುತ್ತೆ. अपराध कम होंगे तो आत्म उन्नति ಜಾಸ್ತಿ ಆಗುತ್ತೆ. ಜೀವಿಗಳಿಂದ ಕ್ಷಮೆ ಕೇಳೋದು ಅಗತ್ಯ ಇರೋದಿಲ್ಲ. तो ಆಚಾರ್ಯರ ತರ ನಾವು ಕೂಡ ಕಾಮೇಮಿ ಸವ್ವಜೀವಾಣಂ ಅಂತ ಹೇಳ್ಬೋದು, ಆದ್ರೆ ಇವಾಗ ಹೇಳಕ್ಕಾಗೋದಿಲ್ಲ. ಇವಾಗ ಒಬ್ಬೊಬ್ಬ ವ್ಯಕ್ತಿ ಕಡೆ ಹೋಗಿ ಕ್ಷಮೆ ಕೇಳಬೇಕಾಗುತ್ತೆ. ಯಾವಾಗ ಆತ್ಮಶುದ್ಧಿ ಆಗುತ್ತೆ ತಬ್ ಬೋಲೋ कि खामेमि सव्वजीवाणम सव्ये जीवा खमंतु मे, सभी जीव मुझे भी क्षमा करे. ಎಲ್ಲಾ ಜೀವಿಗಳಲ್ಲಿ ಅನುರೋಧ ಇದೆ, ನಾನೇನು ಅಪರಾಧ ಮಾಡಿದ್ದೀನಿ ಆ ಅಪರಾಧವನ್ನು ಮರೆತು ನನ್ನನ್ನು ಕ್ಷಮೆ ಮಾಡು. ಇದು ಎಲ್ಲಾ ಜೀವಿಗಳಲ್ಲಿ ವಿನಂತಿ ಇದೆ. अच्छा वो क्षमा नहीं करे तो क्या करे, कोई व्यक्ति क्षमा नहीं करे, मैं तो देखूंगा तुम्हें, छोड़ूंगा नहीं, तो क्या करे बोलो. हम तो जाके क्षमा मांग रहे, वो राजी नहीं है, तो क्या करे. ಆಚಾರ್ಯ ಹೇಳ್ತಾರೆ, ಕ್ಷಮ ಯಾರಿಗೋಸ್ಕರ ಕೇಳ್ತಾ ಇದೀಯಾ, ಅವನಿಗೋಸ್ಕರ ಕೇಳ್ತಿದ್ಯೋ ನಿನಗೋಸ್ಕರ ಕೇಳ್ತಾ ಇದೀಯೋ, किसके लिए क्षमा मांगते हो, तो उसका वो जाने, तुम्हारा तुम जानो. अर्थ ಆಗ್ತಿದೆಯಲ್ಲ. वो क्षमा नहीं करे वो उसका समस्या है, ಅವನ ಪ್ರಾಬ್ಲಮ್ ಇದೆ. ಅವನು ಕ್ಷಮೆ ಮಾಡಲಿಲ್ಲ ಅಂದ್ರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನ್ನ ಆತ್ಮವಿಶುದ್ಧಿಗೋಸ್ಕರ. ನನ್ನ ಆತ್ಮನಲ್ಲಿ ಯಾವ ಅಶುದ್ಧಿ ಇದೆ, ರಾಗದ್ವೇಷ ಇದೆ,
ಚಂಚಲತೆ ಇದೆ, ದುಃಖ ಇದೆ, ಅದನ್ನ ದೂರ ಮಾಡ್ಲಿಕ್ಕೋಸ್ಕರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಎದುರುಗಡೆ ವ್ಯಕ್ತಿ ಕ್ಷಮೆ ಮಾಡಲಿಲ್ಲ ಅಂದ್ರೆ वो अपना जाने, हम क्या करें. पार्श्वनाथ मुनि ಅಂತೂ ಕ್ಷಮೆ ಮಾಡ್ತಿದ್ರಲ್ಲ, ಆ कमट ने क्षमा ही नहीं किया तो पार्श्वनाथ क्या करते. ಕೊನೆಗೆ ಮುನಿ ಆದಾಗ್ಲೂ ಉಪಸರ್ಗ ಮಾಡಕ್ ಬರ್ತಾನೆ, ಬಿಡೋದೇ ಇಲ್ಲ ಅವನು ವೈರತ್ವವನ್ನ. तो पार्श्वनाथ मुनि ಅದರಲ್ಲಿ ಏನ್ ಮಾಡಕ್ಕಾಗತ್ತೆ. तो ಅವ್ರೇನ್ ಮಾಡ್ತಾರೆ, बोले क्षमा है, अब संवर तुम्हें जो करना है करो, हम क्या कर सकते हैं. ಯಶೋಭದ್ರ ಮುನಿ ಕತೆ ಗೊತ್ತಿದೆ, ಚೇಳ್ನ ರಾಣಿದು. तो ಏನ್ ಮಾಡ್ದ ಶ್ರೇಣಿಕ, ಕೊರಳಲ್ಲಿ ಸರ್ಪ ಹಾಕ್ಬಿಟ್ಟ. ಯಾವಾಗ ಜ್ಞಾನೋದಯ ಆಗುತ್ತೆ ಅವಾಗ ಬಂದು ಕ್ಷಮೆ ಕೇಳ್ತಾನೆ, ಮಹಾರಾಜ್ ಅಪರಾಧ ಆಗೋಯ್ತು ಕ್ಷಮಿಸಿ. ಮಹಾರಾಜ್ ಏನ್ ಹೇಳ್ತಾರೆ, ಅರೆ ನೀನ್ ಯಾವಾಗ ಈ ಹಾವು ತಂದು ಹಾಕಿದ್ದಲ್ಲ ಅವಾಗ್ಲೂ ಕ್ಷಮಿಸಿದ್ದೆ, ಯಾಕಂದ್ರೆ ಸಾಯಂಕಾಲ ರಾತ್ರಿಗ ದೈವಸಿಗೆ ಪ್ರತಿಕ್ರಮಣ ಮಾಡಿದ್ದೆ. तो ಮಿಚ್ಛಾಮಿ ದುಕ್ಕಡಂ ಹೋಗ್ಯಾ. ಈಗ ಪುನಃ ಮಾರನೇ ದಿನ ಬಂದಿದೆಯಾ, ಈಗ ರಾತ್ರಿಗ ಪ್ರತಿಕ್ರಮಣ ಆಗಿದೆ. तो ಮಿಚ್ಛಾಮಿ ದುಕ್ಕಡಂ ಈಗೂ ಆಗೋಗಿದೆ. ಚಿಂತಾ ಮತ್ ಕರೋ, ಸದ್ಧರ್ಮ ವೃದ್ಧಿರಸ್ತು, ಜಾವ್. ಅರ್ಥ ಆಗ್ತಿದೆಯಲ್ಲ. ಕ್ಷಮ ಅಂತೂ ಅಂತಿಮ ಘಟ್ಟ ಕ್ಷಮೆದಂತೂ ಹೀಗಿದೆ. ಆದ್ರೆ ಆದರ್ಶಕ್ಕೆ ನಾವು ಚರ್ಚೆ ಮಾಡಿಬಿಟ್ರೆ ಇವಾಗ ಏನ್ ಮಾಡ್ಬೇಕು ಮರ್ತೋಗ್ಬಿಡುತ್ತೆ ನಮಗೆ. ಆದರ್ಶ ಒಂಚೂರು ಪಕ್ಕಕ್ಕೆ ಇಡೋಣ, ಇವಾಗ ಏನ್ ಮಾಡೋದಿದೆ ಅದನ್ನ ವಿಚಾರ ಮಾಡೋಣ. ತಪ್ಪು ಬಾತ್ ಬನೇ ಕುಚ್. ಪ್ರತಿದಿನ ಜೀವನದಲ್ಲಿ ಯಾವ ವಿಚಾರ ಇಲ್ಲದೆ ಕೆಲಸಗಳನ್ನ ಮಾಡ್ತೇವೆ ಅದ್ರ ಬಗ್ಗೆ ಸ್ವಲ್ಪ ಅಪರಾಧ ಬೋಧ ಇರಬೇಕಿದೆ. ಕ್ಷಮಾವಾಣಿಯ ಒಂದೇ ಒಂದು ಅರ್ಥ ಇದೆ, अपराधದ अरिवु. इतना ही इसका अर्थ है. अपराध बोध का होना ही क्षमावाणी है. ಯಾರಿಗೆ ತನ್ನ ಅಪರಾಧದ ಬೋಧ ಇದೆ बोलो क्षमावाणी आयತು, पश्चाताप हो गया तो क्षमावाणी हुई. उससे ज्यादा कुछ हो भी नहीं सकता. ಯಾವುದು ಆಲ್ರೆಡಿ ನಡೆದು ಹೋಗಿದೆ, ಘಟಿಸಿ ಆಗೋಗಿದೆ, ಅದನ್ನ ಬದಲಾಯಿಸಕ್ಕಂತೂ ಆಗೋದಿಲ್ಲ. ಹಾ, ಇತನ ಹೋ ಸಕ್ತಾ ಹೈ ಕಿ ಭವಿಷ್ಯದಲ್ಲಿ ಅಂತ ತಪ್ಪು ನಡೀದೇ ಇರಲಿ ಅಂತ ನಾನು ಎಚ್ಚರಿಕೆಯಿಂದ ಇರಬಹುದು. उस सावधानी को ही क्षमावाणी बोलते हैं. तो वाणी से क्षमा बिल्कुल मांगना चाहिए, ಆದ್ರೆ ಅದನ್ನ ಫಾರ್ಮಾಲಿಟಿ ಮಾಡ್ಕೊಳ್ಳೋದಿಲ್ಲ. ಕ್ಷಮಾ ಕೇಳೋದಿದೆ, ಆದ್ರೆ ಅದನ್ನ ಫಾರ್ಮಾಲಿಟಿ ಮಾಡೋದಿಲ್ಲ. फॉर्मेलिटी बन गया तो फिर सावधानी नहीं रहेगी. जैसे सॉरी बोलते हैं ना, तो ಬಾಯಿಂದೇನೋ ಸಾರಿ ಹೇಳ್ತಾ ಇದ್ದಾನೆ, ಆದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಮನಸ್ಸಲ್ಲಿ ಏನೂ ಇಲ್ಲ, बोल दिया. ऐसे उत्तम क्षमा नहीं. ದಿನ ಧರ್ಮದ ಪರಂಪರೆಗಳನ್ನ ಫಾರ್ಮಾಲಿಟಿ ಮಾಡೋದಿಲ್ಲ, ನಮ್ಮದೇ ಅಹಿತ ಆಗ್ಬಿಡುತ್ತೆ. ಯಾವ ಪರಂಪರೆಗಳು ತುಂಬಾ ಬುದ್ಧಿಪೂರ್ವಕವಾಗಿ ಬಂದಿವೆ ಅವುಗಳನ್ನ ಅದೇ ರೀತಿಯಾಗಿ ಆಚರಣೆ ಮಾಡೋದಿದೆ. ಅದೇ ಕ್ಷಮಾಧರ್ಮ ಇದೆ. ಹಾಗೆ ನಾವೆಲ್ಲರೂ ಆಚರಣೆ ಮಾಡೋದಿದೆ. ಇಡೀ ನಾನಂತೂ ಸ್ವಾಧ್ಯಾಯದಲ್ಲಿ ಆಚಾರ್ಯರು ಏನು ಹೇಳ್ತಾರೆ ಅದನ್ನ ನಿಷ್ಪಕ್ಷವಾಗಿ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾನೆ ಇರ್ತೇನೆ. ಆದರೂ ಕೂಡ ಜಿನವಾಣಿಯ ಉದ್ದೇಶನೇ ಇದೆ ನಮ್ಮನ್ನ ಸುಧಾರಿಸೋದು, ಅದೇ ಜಿನವಾಣಿ ಉದ್ದೇಶ ಇದೆ. ಆ ದೃಷ್ಟಿಯಿಂದ ಕೆಲವೊಂದು ವಿಷಯಗಳು ಜಿನವಾಣಿಯಲ್ಲಿ ಬರುತ್ತೆ. ಅದು ಕೆಲವೊಂದು ಜೀವಿಗಳಿಗೆ ತುಂಬಾ ಕಷ್ಟ ಅನ್ಸುತ್ತೆ, ಆದರೆ ಅದು ನಮ್ಮ ಸುಧಾರಣೆಗೋಸ್ಕರ ಇದೆ. ಆದರೂ ಆ ವಿಷಯಗಳು ಯಾರಿಗೆ ಕಷ್ಟ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಕೂಡ ಎಲ್ಲರಲ್ಲೂ ಕ್ಷಮೆ ಕೇಳ್ತೇನೆ.